ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಬ್ರೋ ಗೌಡ ಅಂತ ಕರೀಲಾ, ಎಲ್ಲ ಅಗ್ನಿ ಅಂತ ಕರೆಯೋದಾ, ಯಾವ ರೀತಿ ಕರೆಯೋದು? ಈಗ ಸದ್ಯಕ್ಕೆ ಅಗ್ನಿ ಅಂತ ಕರೀರಿ, ಇನ್ನೊಂದು 2 ವರ್ಷ 3 ವರ್ಷ. ಸರ್, ಅಗ್ನಿ ಸಾಕ್ಷಿ ಒಂದು ಕಾಲದಲ್ಲಿ ಪ್ರತಿಯೊಬ್ಬರು ನೋಡ್ತಿದ್ದ ಸೀರಿಯಲ್, ವೀಕ್ಷಕರ ಮೋಸ್ಟ್ ಫೇವ್ರೆಟ್ ಸೀರಿಯಲ್ ಅಂತ ಹೇಳ್ಬೋದು. ಬರೋಬ್ಬರಿ 6 ವರ್ಷಗಳ ಕಾಲ ಬಂದಿದ್ದಾರೆ. ಈಗ ಅದೇ ಹೆಸರಲ್ಲಿ ಹೊಸ ಅವತಾರದ ಸೀರಿಯಲ್ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮ ಒಂದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಇದು ಸೀಸನ್ 2ನಾ ಇಲ್ಲ ಕಂಟಿನ್ಯೂಡ್ ಸ್ಟೋರಿನಾ ಅಂತ. ಸೊ ಅದು ಎರಡೂ ಅಲ್ಲ, ಇದು ಕಂಪ್ಲೀಟ್ಲಿ ಬೇರೆಯೇ. ಇದಿರೋದೇ ಬೇರೆ, ಕಥೆನೇ ಬೇರೆ, ಸೊ ಕ್ಯಾರೆಕ್ಟರ್ಸೇ ಬೇರೆ. ಟೈಟಲ್ ಮಾತ್ರ ಸೇಮ್ ಇದೆ, ಬಿಕಾಸ್ ಇವನ ಹೆಸರು ಅಗ್ನಿ, ಹೀರೋಯಿನ್ ಹೆಸರು ಸಾಕ್ಷಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಗ್ನಿ ಬಗ್ಗೆ, ಅಗ್ನಿ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅಗ್ನಿ ಕ್ಯಾರೆಕ್ಟರ್ ಅಂದರೆ ಯಾವಾಗಲೂ ಶಾರ್ಟ್ ಟೆಂಪರ್, ಆ್ಯಟಿಟ್ಯೂಡು, ಬಿಸ್ನೆಸ್ ಮ್ಯಾನ್. ಅವ್ನಿಗೆ ಯಾವುದಕ್ಕೂ ಅಷ್ಟು ಟೈಮ್ ಇರಲ್ಲ, ಕೇರೇ ಮಾಡಲ್ಲ ಯಾವುದಕ್ಕೂ. ಸೊ ಈ ಥರದ್ದು ಒಂದು ಕ್ಯಾರೆಕ್ಟರ್ ಅಗ್ನಿದು. ಈ ಮೊದಲು ಅಗ್ನಿ ಸಾಕ್ಷಿ ಸೀರಿಯಲ್ ನೋಡಿದ್ರಾ? ಈ ಮೊದಲು ಅವಾಗವಾಗ ನೋಡ್ತಾ ಇದ್ದೆ ಅಷ್ಟೇ. ಅಂದರೆ ಮನೇಲಿ ಅದರಲ್ಲಿ ಮೈನ್ ಹೀರೋ ಹೀರೋಯಿನ್ ಇಬ್ಬರು ಕ್ಯಾರೆಕ್ಟರ್ಸು ಇಷ್ಟ ನನಗೆ, ಹಳೆ ಅಗ್ನಿ ಸಾಕ್ಷಿ. ಪ್ರೋಮೋ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ಸಿದ್ಧಾರ್ಥ್ ಪ್ಲೇಸ್ನ ರೀಪ್ಲೇಸ್ ಮಾಡುವಾಗ ಸಮಥಿಂಗ್ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಇದೆ, ಅದ್ರ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅದು? ಅದ್ರ ಬಗ್ಗೆ ಅಂದರೆ ಅದೇ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಟೆಲಿಕಾಸ್ಟ್ ಆದಮೇಲೆ ಎಲ್ರಿಗೂ ಉತ್ತರ ಸಿಗುತ್ತೆ ಅಂತ ಇದು. ಯಾಕಂದರೆ ಇದು ಕಂಪ್ಯಾರಿಸನ್ನೇ ಇಲ್ಲ, ಆ ಸ್ಟೋರಿಗೂ ಈ ಸ್ಟೋರಿಗೂ ಕಂಪ್ಲೀಟ್ ಡಿಫ್ರೆಂಟೇ ಇದೆ ಇದು. ಸೊ ಅದೇ ಎಪಿಸೋಡ್ಸೇ ಉತ್ತರ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮಾಡ್ತಿದ್ವಿ, ವೈಷ್ಣವ್ ತುಂಬ ಲವ್ಲಿ ಇದ್ರಲ್ಲಿ ಫುಲ್ ಆಪೋಸಿಟ್ ಇದೆ, ಕೋಪ ಹೇಗೆ ಸರ್? ಅದು ಒಂದು ಆ್ಯಕ್ಟರ್ ಆದಮೇಲೆ ಒಂದೇ ಥರ ಮಾಡಬಾರ್ದು. ಸೊ ಬೇರೆ 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 ಥರ ಮಾಡಬೇಕು. ಬೇರೆ ಬೇರೆ ಕ್ಯಾರೆಕ್ಟರ್ಸು, ಬೇರೆ ಬೇರೆ ಥರದ್ದು ಒಂದು ಲುಕ್ಸು ಚೇಂಜ್ ಮಾಡಿಕೊಂಡು ಅದು ಇದು ಎಲ್ಲ. ಸೊ ನನಗೂ ಅದೇ ಬಯಸ್ತಾ ಇದ್ದೆ. ಸೊ ಇದು ಕೂಡ ಅದೇ ಥರ ಸಿಕ್ತು. ಸೊ ಚೆನ್ನಾಗೇ ನಡೀತಾ ಇದೆ. ಪ್ರೋ ಗೌಡ ಅಂದ ತಕ್ಷಣ ಪಟ್ಟ ಸಾಂಗ್ಸ್ ಹಿಂದೆ ಸಖಿಯೇ ಸಖಿಯೇ ಸಾಂಗ್ಸ್ ಸಕ್ಕತ್ ಹಿಟ್ಟಾಗಿತ್ತು, ನಮಗಂತೂ ಆ ಸಾಂಗ್ ಸಕ್ಕತ್. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಸಾಂಗ್ಸ್ ಇದರಲ್ಲಿ ಮುಂದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಚಾನಲ್ ಅವರು ಬರುತ್ತೆ. ಬಿಟ್ಕೊಡಲ್ಲ ಅದು ಯಾವುದು? ಇಲ್ಲ, ನಮಗೂ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಕ್ಕೆ. ಪ್ರೋಮೋ ಶೂಟ್ ಆಯಿತು ಸರ್, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ? ಪ್ರೋಮೋ ಶೂಟ್ ಚೆನ್ನಾಗಿತ್ತು. ಸೊ ಒಂದು ಸಿನಿಮ್ಯಾಟಿಕ್ ಲೆವೆಲ್ ಶೂಟ್ ಮಾಡಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಅವ್ರ ಕಾನ್ಸೆಪ್ಟ್ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ತುಂಬ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಆ್ಯಕ್ಟ್ ಮಾಡೋಕ್ಕೂ ಒಂದು ಒಳ್ಳೆ ಜೋಶ್ ಕೊಡ್ತು ಎಲ್ಲ. ಪ್ರೋಮೋ ಶೂಟ್ ಮಾಡ್ತಿರೋದಕ್ಕೆ ನಾವು ನೋಡಿದ್ವಿ, ಇನ್ಸ್ಟಾಗ್ರಾಮಲ್ಲೇ ನೋಡಿದ್ವಿ, ಫ್ಯಾನ್ಸ್ ಎಲ್ಲ ಬಂದ್ಬಿಟ್ರು, ಹೇಗಿತ್ತು ರೆಸ್ಪಾನ್ಸ್ ಫ್ಯಾನ್ಸ್? ಅಂದರೆ ಎಲ್ಲರೂ ಈ ಪ್ರೋಮೋ ನೋಡ್ತಾಯಿದ್ರು, ಮತ್ತು ಈ ಕಡೆ ಇನ್ನೊಂದು ಸೆಕೆಂಡ್ ಪ್ರೋಮೋ ಶೂಟ್ ಆಗ್ತಾಯಿತ್ತು. ಸೊ ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ ಇತ್ತು, ತುಂಬ ಕ್ವಶನ್ಸ್ ಇತ್ತು. ಸೊ ಅವ್ರು ಮಾತಾಡ್ತಾರೋ ರೆಸ್ಪಾನ್ಸ್ ಎಲ್ಲ ಗೊತ್ತಾಯಿತು, ಇದು ಆಲ್ರೆಡಿ ಜನರಿಗೆ ಇಷ್ಟ ಆಗಿದೆ ಅಂತ. ಸೊ ಖುಷಿ ಆಯಿತು. ಆ್ಯಸ್ ಆ್ಯನ್ ಆ್ಯಕ್ಟರ್ ನಮಗೆ ಒಳ್ಳೊಳ್ಳೆ ರಿವ್ಯೂ ಬರೋದು, ಒಂದು ಆ್ಯಕ್ಟರ್ ಕೇಳಿಸ್ಕೊಂಡ್ರೆ, ಅಂದರೆ ಒಳ್ಳೊಳ್ಳೆ ರಿವ್ಯೂಸ್ ಬಂದರೆ ಆ್ಯಕ್ಟರ್ಗೇನು ಒಂದು ಜೋಶ್ ಸಿಗುತ್ತೆ ನೆಕ್ಸ್ಟು ಪಾತ್ರ ಮಾಡೋಕ್ಕೆಲ್ಲ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು, ಖುಷಿನೂ ಆಯಿತು. ಅಗ್ನಿ ಸಾಕ್ಷಿ ಯಾಕೆ ಸರ್? ಅಗ್ನಿ ಸಾಕ್ಷಿ ಯಾಕೆ ಅಂದರೆ ಅದು ನಮ್ಮ ಚಾನೆಲ್ ಡಿಸಿಷನ್ನು. ಸೊ ಅದು ಯಾಕೆ ಅಂತ ನಾನು ಹೋಗಿ ಕೇಳ್ತೀನಿ ಅವ್ರಿಗೆ, ಯಾಕೆ ಅಂತ. ನಿಮಗೆ ಯಾಕೆ?